ಇದುವರೆಗೂ ಯಾರು ಮಾಡಲಾರದ್ದು ಮೈದಾ ಹಿಟ್ಟು ಬಳಸಲಾರ್ದ ಬರೀ ಬಾಂಬೆ ರವೆಯಿಂದ ನಾನು ಮಸಾಲೆ ಪೂರಿ ಮಾಡತ್ತೀನಿ ನೋಡ್ರಿ. ಭಾರಿ ಬೆಸ್ಟ್ ಆಗ್ಯದವು, ಒಂದು ಕ್ರಿಸ್ಪಿಯಾಗೂ ಅದಾವೆ ನೋಡ್ರಿ. ಕುರುಮ್ ಅಂತಾವ ಪೂರಿ ಅಂಕ್ರಿ. ನಾನೀಗ ಮೊದಲಿಗೆ ಬಾಂಬೆ ರವೆ ತೊಗೊಂಡೇನಿ ನೋಡ್ರಿ. ಇದು ಉಪ್ಪಿಟ್ಟು ಮಾಡ್ತೇವಲ್ಲ ಆ ರವೆ, ಇದು ನಾರ್ಮಲ್ಲಾಗಿ. ಈಗ 1 ಬೌಲಷ್ಟು ರವೆ ತೊಗೊಂಡೇನಿ. ಇದಕ್ಕೆ ನಾನೀಗ ಮಸಾಲೆ ಹಾಕೊಂಡ್ಬಿಡ್ತೇನೆ ಏನೇನು ಬೇಕಂತ ಹೇಳಿ. ನಾನು 1-2 ಸ್ಪೂನಷ್ಟು ಎಣ್ಣೆ ಹಾಕೋತೇನೆ ನೋಡ್ರಿ ಇದಕ್ಕೆ. ಮತ್ತು ಯಾರು ಶಶಿ ಕುಕಿಂಗ್ ಚಾನಲ್ಗೆ ಹೊಸ್ದಾಗಿ ಬಂದಿರಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಬಾಜುಕ ಬೆಲ್ ಐಕಾನ್ ಇರ್ತಿದ್ರಿ ಅದನ್ನು ಒತ್ತಿರಿ. ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಫಸ್ಟ್ ಬರ್ತೈತ್ರಿ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೊಂಡೇನಿ ನೋಡ್ರಿ. ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕೊಂಡೇನಿ. ಆಮೇಲೆ ಉಪ್ಪು ಹಾಕೊಂಡೇನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೇನಿ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡು ಹಾಕೊಂಡೇನಿ ನೋಡ್ರಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಂಡೇನಿ. ಆಮ್ಯಾಗ ಇದಕ್ಕೆ ಸಕ್ಕರೆ ಹಾಕೋತೇನೆ ರೀ. ಸಕ್ಕರೆ ಹಾಕೋದ್ರಿಂದ ಸ್ವಲ್ಪ ಕಲರ್ ಚಲೋ ಬರ್ತೈತಿ. ಆಮ್ಯಾಗ ಟೇಸ್ಟ್ನು ಚಲೋ ಇರ್ತೈತೆ ನೋಡ್ರಿ. ಈಗ ಇದನ್ನು ಎಲ್ಲ ಕೂಡ ಕೂಡಿಸ್ಕೊಂಡ್ಬಿಡ್ತೇನೆ ನೋಡ್ರಿ. ಒಂದು ಚಮಚಲೆ ಈ ಥರ ಕೈ ಆಡ್ಸ್ಕೊಂಬಿಡ್ರಿ. ಪೂರ್ತಿ ಎಣ್ಣೆ ಖಾರ ಎಲ್ಲ ಮಿಕ್ಸ್ ಆಗಿಬಿಡ್ಲಿ ನಮಗಿದೆ. ಈಗ ಇದಕ್ಕೆ ನಾನು ಬಿಸಿನೀರು ಕಾಸಿಟ್ಕೊಂಡಿದ್ದೆ, ಬಿಸಿನೀರು ಹಾಕೊಂಡ್ರಿ. ಅಂದ್ರೆ ನಮಗಿದು ರವೆ ಜಲ್ದಿ ನೆನೆತೈತಿ. ಬೆಳಗ್ಗಿನ ಟೈಮ ಸ್ಕೂಲ್ಗೆ ಹೋಗ್ತಿರ್ತಾರಲ್ಲ ಮಕ್ಕಳು, ಅವಾಗ ಈಗ ಈ ಥರ ಬಿಸಿನೀರು ಹಾಕೊಂಡ್ರೆ ಇದು ರವೆ ಜಲ್ದಿ ನೆನೆಯೋದಕ್ಕೆ ನಾನು ಬಿಸಿನೀರು ಹಾಕೊಂಡೆ ನೋಡ್ರಿ. ಒಂದು 10 ನಿಮಿಷ ನೆನೆಸ್ತೇನೆ ನೋಡ್ರಿ. ನಿಮ್ಮ ಕಡೆ ಟೈಮ್ ಇದ್ರೆ ಇನ್ನೊಂದು 10 ನಿಮಿಷ ಆದರೂ ನೆನೆಸ್ಕೋಬೋದು. ನಾವು ಎಷ್ಟು ನೆನೆಸಿದ್ರು ಇದು ಎಷ್ಟೊತ್ತು ಬೇಕಾದ್ರೆ ನೆನೆಸಿದ್ರು ಇದು ನಡಿತೈತೆ ನಾವು. ಈಗ ನೋಡ್ರಿ ನಾನೀಗ ರವೆ ಈ ಥರ ನೆನೆಸಾಕಿ ಇಡ್ತೀನಿ ಒಂದು 10 ನಿಮಿಷ. ಈಗ 10 ನಿಮಿಷ ಆಯ್ತು ನೋಡ್ರಿ. ತೊಗೊಳ್ತೇನೆ ನಾನು. ಎಲ್ಲ ಹೂವು ಅರಳ್ದಂಗೆ ಅರಳೈತೆ ನೋಡ್ರಿ ರವೆ. ಇದು ಭಾರಿ ಮಸ್ತಾಗಿ ಅರಳೈತಿ. ಈ ರೀತಿ ನಾವು ನೆನೆಸಬೇಕ್ರಿ. ಇದನ್ನ ಆಗಿಂದಾಗ ಮಾಡ್ತೇವೆ ಅಂದ್ರೆ ಆಗೋದಿಲ್ಲ. 10 ನಿಮಿಷಾರ ನೆನೆಸಬೇಕು ನೋಡ್ರಿ ಕಂಪಲ್ಸರಿ. ನೋಡ್ರಿ ಈ ಥರ ಹೂವು ಅಳ್ದಂಗೆ ಅಳಬೇಕ್ರಿ ನಮಗೆ ರವೆ. ಈಗ ಇದಕ್ಕೆ ನಾವು ಎಷ್ಟು ಗೋಧಿ ಹಿಟ್ಟು ಹಿಡಿತೈತಲ್ಲ ಅಷ್ಟು ಗೋಧಿ ಹಿಟ್ಟು ಹಾಕೋತೀನಿ. ಅಂದ್ರೆ ನಾವು ಪೂರಿ ಹಿಟ್ಟು ಇರ್ತೈತಲ್ಲ ಸೇಮ್ ಆ ರೀತಿ ಮಾಡ್ಕೊಂಡು ಇಟ್ಕೋಬೇಕ್ರಿ. ನಾವು ಇದನ್ನು ನಾದ್ಕೋಬೇಕ್ರಿ. ನಾವು ಇದು ರವೆ ಎಷ್ಟು ಹಿಟ್ಟು ಹಿಡಿತೈತಲ್ಲ ಅಷ್ಟು ಹಾಕೊಂಡು ನಾದ್ಕೋಬೇಕ್ರಿ. ಅಂದ್ರೆ ನಾವು ಇದು ಭಾಳ ತೆಳುವಾಗಿ ನಾದ್ಕೊಂಡ್ಬಿಟ್ರೆ ಏನಾಕೈತ್ರಿ, ಎಣ್ಣೆ ಹಿಡಿತೈತಲ್ಲ ಪೂರಿ. ಹಾಗಾಗಿ ನಾವು ಪೂರಿ ಹಿಟ್ಟು ನಾದ್ಕೋತೇವಲ್ಲ ಆ ರೀತಿ ನಾದ್ಕೋಬೇಕ್ರಿ. ಮೈದಾ ಹಿಟ್ಟು ಹಾಕೋಬೇಡ್ರಿ. ನಾನು ಇದಕ್ಕೆ ಬಳಸಿದ್ದು ಗೋಧಿ ಹಿಟ್ಟು ಮತ್ತು ರವೆ ಅಷ್ಟೇ ನೋಡ್ರಿ. ಈಗ ಇದನ್ನು ಈ ಥರ ಗಟ್ಟಿಯಾಗಿ ನಾದ್ಕೊಂಡೆ ನೋಡ್ರಿ. ಒಂದು ಸ್ವಲ್ಪ ಒಂದು ಈಟ ಎಣ್ಣೆ ಅಷ್ಟು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಮಿದ್ಕೊಂಡ್ಬಿಡ್ತೀನಿ. ಇದು ಹಿಟ್ಟನ್ನು ಹಾಕಿಂದ ಏನು ನೆನೆಸೋದಿಲ್ಲ ರೀ ನಾನು. ಅವಾಗ ಫಟಾಫಟ್ ಅಂತ ಮಾಡಿಬಿಡ್ತೇನೆ ನೋಡ್ರಿ. 5 ನಿಮಿಷ ರೀ. ನೀವು ಇದನ್ನು ಹಿಟ್ಟೆಲ್ಲ ನಾದ್ಕೊಂಬಿಟ್ರೆ 5 ನಿಮಿಷದಾಗ ನಿಮ್ಗೆ ಪೂರಿ ರೆಡಿ ಆಗಿಬಿಡ್ತೈತೆ ನೋಡ್ರಿ. ನೀವು ಯಾವಾಗ ಬೇಕಾದ್ರೆ ಮಾಡಿಟ್ಕೋಬೋದು ರೀ. ರಾತ್ರಿ ಇದನ್ನು ನಾದಿ ಈ ಥರ ನಾದಿ ಫ್ರಿಜ್ನಾಗ ಇಟ್ಕೊಂಡ್ರೆ ಬೆಳಗ್ಗೆ ಮಾಡ್ಕೊಳ್ಬೋದು ರೀ. ಈ ಹಿಟ್ಟಿಲೆ ನಾವು ಪೂರಿ ಅಷ್ಟಲ್ಲ, ಪರೋಟ ಚಪಾತಿ ಏನು ಬೇಕಾದ್ದು ಮಾಡ್ಕೋಬೋದು ರೀ. ಅಷ್ಟು ರುಚಿಯಾಗಿರ್ತಾವೆ ನೋಡ್ರಿ. ಈಗ ಇದನ್ನು ನಾದ್ಕೊಂಡು ಇಟ್ಕೊಂಡೆ ನೋಡ್ರಿ. ನಾನೀಗ ಒಂದು ಉಳ್ಳಿ ಮಾಡ್ಕೋತೀನಿ. ನಿಮ್ಗೆ ಯಾವ ಸೈಜ್ ಪೂರಿ ಬೇಕಲ್ಲ ಆ ಸೈಜ್ ಮಾಡ್ಕೋಬೋದು. ಸಣ್ಣದ ಅಥವಾ ದೊಡ್ಡದು ಯಾವ ರೀತಿ ಆದರೂ ಮಾಡ್ಕೋಬೋದು ರೀ. ನಾನೀಗ ನೋಡ್ರಿ ಈ ಥರ ಒಂದು ನೆಲ್ಲಿಕಾಯಿ ಗಾತ್ರದಷ್ಟು ಉಳ್ಳಿ ತೊಗೊಂಡು ಈ ಥರ ರೌಂಡ್ ಮಾಡಿ ಇಟ್ಕೋತೀನಿ. ಇದು ಪೂರಿ ಮಾಡೋಬೇಕಾರೆ ಒಂದು ಸ್ವಲ್ಪನೂ ಹಿಟ್ಟು ಹಚ್ಚಾಕೆ ಹೋಗ್ಬೇಡ್ರಿ. ಎಣ್ಣೆ ಹಚ್ಚಿ ಲಟ್ಟಿಸ್ಬೇಕ್ರಿ ನಾವು ಪೂರಿನ. ಅಂದ್ರೆ ನಮಗೆ ಎಣ್ಣೆ ಹಾಳಾಗೋದಿಲ್ಲ ರೀ, ಹಿಟ್ಟು ಆಗೋದಿಲ್ಲ ಎಣ್ಣೆ. ಮತ್ತು ಎಷ್ಟು ಬೇಕಾದಷ್ಟು ಪೂರಿ ಆದರೂ ಮಾಡ್ಕೋಬೋದು ರೀ ನಾವು. ನೋಡಿರಿ ಈ ಥರ 3 ಉಳ್ಳಿ ಮಾಡಿ ತೋರಿಸಿನಲ್ಲ ಈ ಥರ ಎಲ್ಲ ಉಳ್ಳಿನೂ ಮಾಡಿಟ್ಕೊಂಡು ಒಂದು ಸತಿಕ ಪೂರಿ ಮಾಡ್ಕೊಂಡ್ಬಿಡ್ತೀನಿ ರೀ. ಒಂದು ಸ್ವಲ್ಪ ನಾವು ಗ್ಯಾಸಿನ ಕಟ್ಟಿ ಮ್ಯಾಗ ಎಣ್ಣೆ ಸ್ಪ್ರೇ ಮಾಡ್ಕೊಂಡೆ ಎಣ್ಣೆ ಹಚ್ಕೊಂಡನ ಪೂರಿ ಲಟ್ಟಿಸ್ಕೊತೀನಿ ನೋಡ್ರಿ. ನಾನು ಹಿಟ್ಟು ಹಚ್ಕೊಳಂಗಿಲ್ಲ ಇದಕ್ಕೆ. ನಾನು ತೆಳುವಾಗಿ ಒಂದು ಸೈಡ್ ದಪ್ಪ ಒಂದು ಸೈಡ್ ತೆಳುವಾಗಿ ಹಂಗೆ ಲಟ್ಸಕ್ಕೆ ಹೋಗ್ಬೇಡ್ರಿ. ಒಂದು ಥರನ ತೆಳುವಾಗಿ ಲಟ್ಟಿಸ್ಬೇಕ್ರಿ. ನಾವು ದಪ್ಪ ಲಟ್ಟಿಸ್ಕೊಂಡ್ರೆ ಪೂರಿ ನಮ್ಗೆ ಉಬ್ಬಿ ಬರೋದಿಲ್ಲ. ಹಾಗಾಗಿ ಎಷ್ಟು ನಾವು ತೆಳುವಾಗಿ ಲಟ್ಟಿಸ್ತೀವಲ್ಲ ಅಷ್ಟು ನಮ್ಗೆ ಪೂರಿ ಉಬ್ಬಿ ಬಲೂನ್ ಥರ ಉಬ್ಬಿ ಬರ್ತಾವೆ ನೋಡ್ರಿ. ಈ ಥರ ನಾನು ಲಟ್ಟಿಸ್ಕೊಂಡೆ ಆಗಿದ್ದೇನೆ ಎಣ್ಣೆ ಹಚ್ಕೊಂಡು. ಭಾಳ ಹತ್ತಿಕಿನೂ ಲಟ್ಟಿಸ್ಬಾರ್ದ್ರಿ. ಹಂಗೆ ಮೇಲೆ ಲಟ್ಟಿಸ್ಕೋಬೇಕ್ರಿ ನಾವು ಯಾವಾಗಲೂ. ಹತ್ತಿಕ್ಕಿ ಲಟ್ಸಿದ್ರೆ ಏನಾಕೈತ್ರಿ, ಒಂದು ಕಡೆ ದಪ್ಪ ಒಂದು ಕಡೆ ಮೆತ್ತಗಾಕೈತಿ, ತಳು ಆಕೈತಲ್ಲ. ಹಾಗಾಗಿ ಮ್ಯಾಲೆ ಈ ಥರ ಹಗುರವಾಗಿ ಲಟ್ಟಿಸ್ಕೋಬೇಕು ನೋಡ್ರಿ. ಇದೇ ರೀತಿನ ಒಂದು 3 ಪೂರಿ ಲಟ್ಟಿಸ್ಕೊಂಡು ಇಟ್ಕೋತೇನೆ ನೋಡ್ರಿ. ಇನ್ನೂ ನನ್ನ ಚಾನಲ್ ಹೋಗಿ ವಿಸಿಟ್ ಮಾಡಿರಿ. ಇನ್ನೂ ಹೊಸ ಅಡುಗೆ ಬ್ರೇಕ್ಫಾಸ್ಟ್ ಸ್ನ್ಯಾಕ್ಸ್ ಎಲ್ಲ ರೀತಿಯೂ ಉತ್ತರ ಕರ್ನಾಟಕ ಅಡುಗೆ ಬೇಕಂದ್ರೆ ಒಂದು ಕಮೆಂಟ್ ಮಾಡಿ ಹೇಳ್ರಿ. ನಾನು ಮಾಡಿ ತೋರಿಸ್ತೀನಿ. ಎಲ್ಲ ರೀತಿಯೂ ಅಡುಗೆ ಅದಾವೆ ನೋಡ್ರಿ ನನ್ನ ವಿಡಿಯೋ ಒಳಗೆ. ನೀವು ಹೋಗಿ ಒಂದು ಸತ ವಿಸಿಟ್ ಮಾಡಿರಿ. ವಿಡಿಯೋ ಚೆನ್ನಾಗಿದ್ರೆ ಒಂದು ಲೈಕ್ ಕಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ನೋಡ್ರಿ ನಾ 3 ಪೂರಿ ಲಟ್ಟಿಸ್ಕೊಂಡು ಇಟ್ಕೊಂಡೇನಿ. ಈಗ ನಾನು ಎಣ್ಣೆ ಕಾದೈತಿ ಇಲ್ಲಿ ನೋಡಕ್ಕೆ ಒಂದು ಸ್ವಲ್ಪ ಹಾಕಿ ನೋಡಿದೆ. ಅದು ಎಣ್ಣೆ ಹಿಟ್ಟು ಹಾಕಿದ ಕೂಡ ಮ್ಯಾಗ ಬರ್ಬೇಕು ನಮ್ಗೆ ಅದು ಹಿಟ್ಟು. ಈಗ ನೋಡ್ರಿ ಒಂದು ಪೂರಿ ಹಾಕಿ ನೀವು ಒತ್ತೋದು ಬೇಡ. ಸುಮ್ಮನೆ ಒಂದು ಸ್ವಲ್ಪ ಎಣ್ಣೆ ಈ ಥರ ಮ್ಯಾಲೆ ಹಾಕಿಬಿಟ್ರೆ ತಾನಾಗೆ ಉಬ್ಬಿ ಬರ್ತೈತೆ ನೋಡ್ರಿ ಪೂರಿ.
ನೋಡಿರಿ ಮಸ್ತಾಗ್ಯಾವಲ್ಲ ಪೂರಿ ಅಂತೂ ಭಾಳ ಚಲೋ ಆಗ್ಯಾವ್ರಿ. ಮಸಾಲೆ ಪೂರಿ ರೀ. ನೀವು ಇದಕ್ಕೆ ಪಲ್ಯ ಸಾಗು ಚಟ್ನಿ ಏನು ಬೇಡ, ಹಂಗೆ ತಿಂದ್ರೂ ಭಾರಿ ಮಸ್ತ್ ಅದಾವೆ ನೋಡಿರಿ ಪೂರಿ ಇವು. ನೋಡಿರಿ ಎಷ್ಟು ಚಲೋ ಆಗ್ಯಾವ. ನೀವು ಒಂದು ವಾರ ಇಟ್ಟರು ನಿಮಗೆ ಇದೇ ಥರ ಕ್ರಿಸ್ಪಿಯಾಗಿರ್ತಾವೆ ನೋಡಿರಿ. ಯಾಕಂದ್ರೆ ನಾವು ರವೆ ಹಾಕಿ ನಾದೇವಲ್ರಿ ಭಾಳಷ್ಟು, ಹಾಗಾಗಿ ಇದೇ ರೀತಿನೇ ಇರ್ತಾವೆ. ಪಾನಿಪೂರಿಗಂತೂ ಭಾಳ ಬೆಸ್ಟ್ ನೋಡಿರಿ ಈ ರೀತಿ ಮಾಡೋದು ನೀವು. ಈಗ ನಾ ದೊಡ್ಡ ಮಾಡ್ಯಾವಲ್ಲ, ನೀವು ಅದೇ ರೀತಿನ ಸಣ್ಣ ಸಣ್ಣ ಮಾಡ್ಕೊಂಡ್ರೆ ಪಾನಿಪೂರಿಗಂತೂ ಬರ್ತಾವ್ರಿ. ಬೆಳಗ್ಗೆ ಆಫೀಸಿಗೆ ಸ್ಕೂಲಿಗೆ ಮಸ್ತ್ ಚಲೋ ಇರ್ತಾವೆ ನೋಡಿರಿ. ನಿಮ್ಗೆ ಚಟ್ನಿ ಪಲ್ಯ ಏನು ಮಾಡೋಕ್ಕಾಗ್ಲಿಕ್ರೆ ಬರೀ ಇದಷ್ಟು ಪೂರಿ ಮಾಡಿದ್ರೆ ಸಾಕು. ನೀವು ಮೊಸರು ಜೊತೆ ಹಚ್ಕೊಂಡು ತಿಂತಾರೆ ಮಕ್ಕಳು. ನೋಡಿರಿ ಎಷ್ಟು ಮಸ್ತ್ ಆಗ್ಯಾವಲ್ಲ. 3 ಪೂರಿನೂ ಇದೇ ರೀತಿನ ಉಬ್ಬಿ ಬಂದಾವು. ಹತ್ಕೋದು ಬೇಡ, ನೀವು ಏನು ಬೇಡ, ತಾನಾಗೆ ಉಬ್ಬಿ ಬರ್ತಾವ್ರಿ ಬಲೂನ್ ಉಬ್ದಂಗೆ. ನೋಡಿರಿ ಮಸ್ತ್ ಆಗ್ಯಾವಲ್ಲ. ಮತ್ತು ನನ್ನ ವೀಡಿಯೋ ಇದೇ ಥರ ಎಲ್ಲ ಕಡೆನೂ ಬರ್ತಿರ್ತಾವೆ. ವೀಡಿಯೋ TV ಟ್ಯಾಬ್ ಮೊಬೈಲ್ ಕಂಪ್ಯೂಟ್ರ್ ಎಲ್ಲ ಕಡೆ ಬರ್ತಿರ್ತಾವೆ. ನೀವು ಯಾವುದರಿಂದ ನೋಡಾತ್ರಿ ಮತ್ತು ಯಾವ ಊರಿಂದ ನೋಡಾತ್ರಿ ಅನ್ನೋದು ಕಮೆಂಟ್ ಮಾಡಿರಿ. ನೋಡಿರಿ ಮಸ್ತಾಗಿ ಬಲೂನ್ ಥರ ಉಬ್ಬಿ ಬಂದಾವೆ ನೋಡಿರಿ ಪೂರಿ. ಒಂದು ಸ್ವಲ್ಪನೂ ಎಣ್ಣೆ ಹಿಡ್ದಿಲ್ಲ ನೋಡಿರಿ ಪೂರಿ. ನೀವೆಲ್ಲರ ಒನ್ ಡೇ ಟ್ರಿಪ್ಪಿಗೆ ಅದು ಹೋದ್ರೆ ಈ ಥರ ಮಾಡ್ಕೊಂಡ್ರೆ ನಿಮಗಿದು ಯಾವಾಗ ನೀವು ಬೆಳಗ್ಗೆ ಮಾಡಿದ್ರೂ ಸಂಜೆ ರಾತ್ರಿವರೆಗೂ ಇದೇ ಥರನ ಉಬ್ಬಿರ್ತಾವೆ ನೋಡಿರಿ ಪೂರಿ. ನಾವು ಬರೀ ಮೈದಾ ಹಿಟ್ಟು ಗೋಧಿ ಹಿಟ್ಟಲ್ಲೇ ಮಾಡಿದ್ರೆ ಈ ಥರ ಉಬ್ಬಿರೋಂಗಿಲ್ಲ ರೀ. ಅವೆಲ್ಲ ಒಂಥರ ಮೆತ್ತಗಾದಂಗೆ ಆಗ್ಬಿಟ್ಟಿರ್ತಾವೆ. ನಾವು ಈ ರೀತಿ ರವೆ ಹಾಕಿ ಮಾಡೋದ್ರಿಂದ ನಿಮ್ಗೆ ಕ್ರಿಸ್ಪಿ ಹಿಂಗೆ ಇರ್ತಾವೆ ರೀ, ಮತ್ತು ಟೇಸ್ಟ್ನೂ ಭಾಳ ಚಲೋ ಇರ್ತಾವೆ ನೋಡಿರಿ. ನಾವು ಮಾಡ್ತಾ ಎಷ್ಟು ತಿಂದ್ರೆ ಅನ್ನೋದಾಗ ಗೊತ್ತಾಗೋದಿಲ್ಲ. ನಾವು ಕೊಡ್ತಾ ಅವರು ತಿಂದಿದ್ದು ಗೊತ್ತಾಗಲ್ಲ, ನಮಗೆ ಮಾಡಿದ್ದು ಗೊತ್ತಾಗಲ್ಲ. ಅಷ್ಟು ರುಚಿಯಾಗದಾವು. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತೆ ಪ್ಲೀಸ್ ಎಲ್ಲರೂ ಒಂದು ಲೈಕ್ ಮಾಡಿರಿ. ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.